ಹಾಯ್ ಹಲೋ ನಮಸ್ತೆ. ಐಶ್ವರ್ಯ ಪ್ರಮೋದ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ. ಇವತ್ತು ಏನು ವಿಷಯ ಅಂದರೆ, ನನ್ನ ತಂಗಿ ಮಗಂದು ಬರ್ಡೇ ಇರೋದ್ರಿಂದ ನಾವು ಗೊತ್ತಿಲ್ಲದಂಗೆ ಹೋಗಿ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಹೊರಟ್ವಿ. ಬಟ್ ತುಂಬಾ ಲೇಟಾಗಿತ್ತು. ಹೊರಡುವಾಗ ಹೋಗೋದೋ ಬೇಡವಾ ಅಂತ ಹೇಳಿ ಯೋಚನೆ ಮಾಡಿ ಲಾಸ್ಟ್ ಮೂಮೆಂಟ್ಲಿ ಹಸ್ಬೆಂಡ್ ಹೋಗೋಣ ಅಂತ ಹೇಳ್ತಿದ್ರು. ನಾನೇ ಬೇಡ ಬಿಡಿ ಎತ್ತಲಾಗಿ ಅಂತ ಹೇಳಿಕೊಂಡು ಅಂತೂ ಇಂತೂ ಬಂದು ಕುಶಾಲನಗರ ತಲುಪಿದ್ವಿ. ಕುಶಾಲನಗರದಲ್ಲಿ ನಾವೇ ಕೇಕ್ ತೊಗೊಂಡು ಹೋಗೋಣ, ನಾವು ಸರ್ಪ್ರೈಸ್ ಕೊಡೋಣ ಅವನಿಗೆ, ಮತ್ತು ನಾವು ಬರ್ತೀವಿ ಅನ್ನೋದು ಸಮೇತ ಅವ್ರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಚಾಕ್ಲೇಟ್ ಕೇಕ್ನ, ಅಲ್ಲಿರೋ ಸೆಂಟ್ರಲ್ಲಿರುವಂತಹ ಚಾಕ್ಲೇಟ್ ಕೇಕ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಕೇಕ್ ಎಲ್ಲ ತಗೊಂಡ ನಂತರ ನನ್ನ ಮಗಳು ಚಾಕ್ಲೇಟ್ ಬೇಕು, ಅವನಿಗೆ ಗಿಫ್ಟ್ ಕೊಡಬೇಕು ನಾನು ಅಂತೇಳಿ ಡೈರಿ ಮಿಲ್ಕು, ಕಿಟ್ ಕ್ಯಾಟು ಎಲ್ಲ ತಗೊಂಡ್ಲು. ಸರಿ ಅಂತ ಹೇಳಿ ನಾವು ಅವನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು, ಮತ್ತು ಐಸ್ ಕೇಕ್ ಇತ್ತು, ಐಸ್ ಕೇಕ್ ತೊಗೊಳ್ಳೋಣ ಅಂತ ಹೇಳ್ತಿದ್ರು. ನಾನು ಹೀಗೆ ಹೇಳ್ತಿದ್ದೆ, ಐಸ್ ಕೇಕ್ ಬೇಡ, ಬಟ್ ಯಾರೂ ತಿನ್ನೋದು ಇಲ್ಲ, ಯಾಕೆಂದರೆ ಐಸ್ ಕೇಕು ನಮಗೆ ಇಷ್ಟ ಆಗೋದಿಲ್ಲ. ನಮಗೆ ನಾರ್ಮಲ್ ಕೇಕೆ, ಅದು ಚಾಕ್ಲೇಟ್ ಫ್ಲೇವರ್, ಮೇಯ್ನಾಗಿ ಚಾಕ್ಲೇಟ್ ಫ್ಲೇವರ್ ಇಷ್ಟ ಆಗುತ್ತೆ. ಹಾಗಾಗಿ ನಮಗೆ ಇಷ್ಟ ಆಗಿದ್ದನ್ನು ತಗೊಂಡು, ಚಾಕ್ಲೇಟ್ಸ್ ತಗೊಂಡು ಸೆಲೆಕ್ಟ್ ಮಾಡಿಕೊಂಡು, ಹಾಗೆಯೇ ಬೇಕಿಲ್ಲ ಐಟಮ್ಸ್ ಎಲ್ಲ ನೋಡ್ಕೊತಾ ಇದ್ವಿ. ಕಲರ್ ಕಾಣ್ತಾಯಿತ್ತು ಅಂತೇಳಿ ಮಗಳಿಗೆಲ್ಲ ತೋರಿಸ್ಕೊಂಡು ಚಾಕ್ಲೇಟ್ ಎಲ್ಲ ಬೇಕು ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ನಾವು ಕೇಕ್ ತೊಗೊಂಡು ಹೊರಟ್ವಿ. ಹಾಗೆಯೇ ಅಲ್ಲಿ ಕುಶಾಲನಗರದಂತೆಲ್ಲ ಗೇಟು ಇದೆಯಲ್ಲ, ಅಲ್ಲಿ ಒಂದು ಫುಲ್ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಲ್ಲಿ ಲೈಟಿಂಗ್ಸ್ ಮಾಡಿರೋದು. ಹಾಗೆಯೇ ಸರ್ಪ್ರೈಸ್ ಕೊಡೋಣ ಅಂತಿದ್ವಿ, ಏಕೆಂದರೆ ಅವರು ತಂಗಿ ಇರೋ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ, ಗಾಡಿ ನಿಲ್ಸೋದಕ್ಕೂ ಮನೆಗೂ ಸ್ವಲ್ಪ ದೂರ ಇದೆ. ಅಲ್ಲಿ ಹೀಗೆ ಕತ್ಲೆಯಲ್ಲೇ ಲೈಟ್ ಹಾಕ್ಕೊಂಡು ನೆಡ್ಕೊಂಡು ಬಂದ್ವಿ. ಅಪ್ಪನಿಗೂ ಗೊತ್ತಿರಲಿಲ್ಲ, ಅಪ್ಪ ಅಮ್ಮ ಮೊದಲೇ ಬಂದುಬಿಟ್ಟಿದ್ರು ಮನೆಗೆ, ತಂಗಿ ಮನೆಗೆ. ನನ್ನ ಮಗಳು ಕೂಡ ಹಠ ಮಾಡ್ತಿದ್ಲು ಅಂತ ಹೇಳಿ ಸರಿ ಹೋಗೋಣ ಅಂತ ಹೇಳಿ ಹೊರಟಿದ್ದು ನಾವು. ಹೀಗೆ ಸರ್ಪ್ರೈಸ್ ಕೊಟ್ವಿ. ಅಪ್ಪ ಅಂತಿದ್ರು, ನೀವು ಬರಲ್ಲ ಅಂತ ಹೇಳಿ ಈ ಥರ ಎಲ್ಲ ಮಾಡ್ತಿದ್ರೆ. ತಂಗಿನೂ ಅಂದ್ಕೊಂಡ್ಲು, ವಾ ಏನು ಗೊತ್ತಿಲ್ಲದೆ ಬಂದುಬಿಟ್ಟಿದ್ದೀರಾ ಅಂತ ಇದ್ಲು. ಹಾಗೆಯೇ ಮಗನಿಗೂ ವಿಶ್ ಮಾಡಿ, ಮತ್ತು ಅವ್ನ ಮಗ ಏನು ಮಾಡ್ತಾಯಿದ್ದೆ ಅಂದರೆ, ಬರ್ಡೇದು ಕ್ಯಾಪ್ ಎಲ್ಲ ತಂದಿದ್ರು, ಆ ಕ್ಯಾಪ್ನ ಮಗಳಿಗೆಲ್ಲ ಹಾಕೋ ಅಂತ ಹೇಳಿ ಕೊಡ್ತಾಯಿದ್ದ. ಹಾಗೆಯೇ ನಾವು ಬರೋದು ಯಾರಿಗೂ ಗೊತ್ತಿಲ್ಲದೆ ಕಾರಣ, ಮತ್ತು ನನ್ನ ಮಗಳು ನಾವು ಹೋಗ್ತೀವಿ ಅನ್ನೋ 2 ಮಿನಿಟ್ಸಲ್ಲಿ ಒಂದು ಪೇಜಲ್ಲಿ ಪೆನ್ಸಿಲ್ ತಗೊಂಡು ಹ್ಯಾಪಿ ಬರ್ಡೇ ಮೋಹಿತ್ ಅಂತೇಳಿ ಬರ್ಕೊಂಬಿಟ್ಟಿದ್ದು. ನನಗೆ ಆಶ್ಚರ್ಯ ಆಯಿತು, ಈಗಿನ ಮಕ್ಕಳು ಎಷ್ಟು ಆ್ಯಕ್ಟಿವ್ ಇದ್ದಾವೆ ಅಂತ ಹೇಳಿದರೆ, ನಾವೇನು ಹೇಳೋದೇ ಬೇಡ, ಅಷ್ಟು ಆ್ಯಕ್ಟಿವ್ ಇದ್ದಾವೆ. ಹಾಗೆಯೇ ಕುಕ್ಕೀಸ್ನೆಲ್ಲ ತಂದಿದ್ರು. ಆ ಕುಕ್ಕೀಸ್ನೆಲ್ಲ ಬಂದ ತಕ್ಷಣ, ಆಮೇಲೆ ಅವನಿಗೆ ವಿಶ್ ಮಾಡಿದ ತಕ್ಷಣ ಅವ್ನು ನಮಗೆ ಕುಕ್ಕೀಸ್ನೆಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ದ. ಅದಕ್ಕೆ ಎಲ್ಲ ಬಾಕ್ಸೆಲ್ಲ ಇಸ್ಕೊಂಡು ಅವ್ನು ಖಾಲಿ ಮಾಡಿ ಇನ್ನೂ ಕೊಡು ಅಂತ ಹೇಳಿ ಅವನ್ನ ರೇಗಿಸ್ಕೊಂಡು ಹೀಗೇ ಮಾಡ್ತಾಯಿದ್ವಿ. ಹಾಗೆಯೇ ತಂಗಿ ಕೂಡ ಅಡುಗೆ ಮಾಡೋದ್ರಲ್ಲಿ ಫುಲ್ಲು ಬ್ಯುಸಿಯಾಗಿಬಿಟ್ಟಿದ್ಲು. ಅವಳೆಂತ ಮಾಡಿದ್ಲು ಅಂದರೆ, ಪರೋಟ, ಚಿಕನ್, ಫಿಶ್, ಅನ್ನ, ರಸಮ್ ಇಷ್ಟು ಮಾಡಿದ್ವಿ. ಯಾಕೆಂದರೆ ಸಿಂಪಲ್ಲಾಗಿ ಮಾಡಿರೋದು, ನಾವೇ ಇದ್ದಿದ್ದರಿಂದ ಸಿಂಪಲ್ಲಾಗೆಲ್ಲ ಅಡುಗೆ ಮಾಡಿದ್ಲು. ಹೋಗೋಷ್ಟರಲ್ಲೆಲ್ಲ ಅಡುಗೆ ಆಗಿತ್ತು. ನಾವು ಹೀಗೆ ಅಮ್ಮ ನಾನು ಎಲ್ಲ ಮಾತಾಡ್ತಾ ಕೂತಿದ್ವಿ. ಮೈದನ ಇರಲಿಲ್ಲ, ಮೈದನ ಸ್ವಲ್ಪ ಡ್ಯೂಟಿ ಅಂತೇಳಿ ಹೊರಗಡೆ ಹೋಗಿದ್ರು, ಅವ್ರಿಗೋಸ್ಕರ ಎಲ್ಲ ವೇಟಿಂಗ್ ಮಾಡ್ತಾಯಿದ್ರು. ನಾನು ಮನೇಲಿ ಹಾಕ್ಕೊಂಡಿರೋ ಬಟ್ಟೆಯಲ್ಲೇ ಮಗಳನ್ನ ಕರ್ಕೊಂಡು ಬಂದುಬಿಟ್ಟಿದ್ದೆ, ಯಾಕೆಂದರೆ ನೈಟಲ್ಲ ಅಂತ ಹೇಳಿ ಹಾಗೆಯೇ ಕರ್ಕೊಂಡು ಬಂದಿದ್ದೆ. ಅವು ಮಗಳು ಕ್ಯಾಬ್ ಎಲ್ಲ ಹಾಕ್ಕೊಂಡು ಮೈದನೂ ಬಂದು ಹೀಗೆ ಕೇಕ್ ಕಟ್ ಮಾಡೋಣ ಹೊರಟ್ವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮೋಹಿತ್, ಹ್ಯಾಪಿ ಬರ್ಡೇ ಟು ಯು, ಗಾಡ್ ಬ್ಲೆಸ್ ಮೇಲೆ to you, happy birthday to you, happy birthday to you, gather good, God bless you, gather good, God happy birthday to you, happy birthday to you. ಅಲ್ಲಿ ನೋಡಿ ಒಂದು ಫೋಟೋಗೆ, ಅಲ್ಲಿ ಸುವೀಕ್ಷೆ ಕೊಡಲ್ಲಿ, ಅಲ್ಲಿ ಮೋಯ್ತು ಸುವೀಕ್ಷೆ ಕೊಡು, ಅಲ್ಲಿ
ಕೊಡು ತಿನ್ನೆ ಹಾಂ ತೆಗಿ ಕೊಡು ತಂಗಿ ಕೊಡು ಈ ಕಡೆ ಬರ ಹಾಂ ಮುಖ ನೋಡೋಳು ತೆಗಿ ಕೊಡು ಈಗ ಅಜ್ಜಿಗೆ ಅಪ್ಪಗೆ ಅಜ್ಜಿಗೆ ದೊಡ್ಡಮ್ಮಗೆ ನನಗೆ ದುಡ್ಡು ಬಂದಿಲ್ಲ ಅಲ್ವಾ ಅದು ಕಟ್ ಮಾಡಿ ದುಡ್ಡು ಬಂದಿಲ್ಲ ಇಲ್ಲ ಬಂದಿಲ್ಲ ಕೈ ಇಲ್ಲ ಚೂರು ಕೊಡು ಹೋಗಪ್ಪ ನೀನು ಕೊಡೋಗು ಮೈತ್ಗೆ ಹೋಗಿ ರೈಶು ಹೋಗಿ ಫೋಟೋ ತೆಗಿಬೇಕಾ ನೀ ಕ್ಯಾಮ್ರಾ ಇಟ್ಕೊಳ್ಳಿದ್ದು ಇದು 5 ನಿಮಿಷ ಆಗಿಲ್ಲ ರೈಶು ಇಲ್ಲಿ ರೈಶು ನೋಡಿ ಹೋಯ್ತಿಲ್ಲಿ ನನ್ನ ಮಗನಿಗೆ ಇನ್ನೊಂದು ಸಲ ಹೇಳೋಕ್ಕೆ ಇಷ್ಟಪಡ್ತೀನಿ, ವಿಶ್ ಯು ಹ್ಯಾಪಿ ಬರ್ಡೇ ಮೋಹಿತ್. ಹೀಗೆ ಮಕ್ಕಳು ಕೂಡ ಆಟ ಆಡಿಕೊಂಡು ಎಲ್ಲ ಇದ್ದರು. ನಮ್ಮದೆಲ್ಲ ಊಟ ಮುಗಿಸಿ ಸ್ವಲ್ಪ ಹೊತ್ತು ಮಕ್ಳ ಜೊತೆ ಎಲ್ಲ ಟೈಮ್ ಪಾಸ್ ಮಾಡಿ ಹಾಗೆಯೇ ನಾವು ಹೊರಡೋಣ ಅಂತ ಹೇಳಿ ಹೊರಟ್ವಿ. ನೋಡಿ ದೊಡ್ಡಪ್ಪನಿಗೆ ಈಗ ಮುತ್ತು ಕೊಡ್ತಾಯಿದೆ, ತಂಗಿ ಕೊಟ್ಟರು ನನಗೆ ಕೊಡಿ ಅಂತೇಳಿ ಇಸ್ಕೊಂಡು ಅವನು ಕೂಡ. ನಮ್ಮ ಮಕ್ಕಳೇ ಆಗಲಿ, ತಂಗಿ ಮಕ್ಕಳೇ ಆಗಲಿ, ಅಕ್ಕನ ಮಕ್ಕಳೇ ಆಗಲಿ, ನಮ್ಮ ಮಕ್ಕಳು ಅಷ್ಟು ಅವರು ಸಿಸ್ಟರ್ಸು ಬ್ರದರನ ಬಾಂಡಿಂಗ್ ಇದೆ. ನಾನು ಹೀಗೆ ಆ ಬಾಂಡಿಂಗು ಲೈಫ್ ಲಾಂಗ್ ಇರಲಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ಈ ಲಾಗ್ ಇದಾಗಿತ್ತು. ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.